ನಮಸ್ಕಾರ. ಪೈಥಾನ್ ಕಲಿಯೋಣ ಕೋರ್ಸ್ಗೆ ಸ್ವಾಗತ. ಇವತ್ತು ಯೂಸರ್ ಇಂದ ಪೈಥಾನ್ ಅಲ್ಲಿ ಇನ್ಪುಟ್ ಯಾವ ತರ ತಗೊಂತೀವಿ ಅನ್ನೋದನ್ನ ಕಲಿಯೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರಿಂಟ್ ಒಂದು ಪೈಥಾನ್ ಅಲ್ಲೇ ಬಂದಿರುವಂತ ಬಿಲ್ಟ್ ಇನ್ ಫಂಕ್ಷನ್. ಅದೇ ರೀತಿ ಪೈಥಾನ್ ಅಲ್ಲಿ ಇನ್ಪುಟ್ ಅಂತ ಒಂದು ಫಂಕ್ಷನ್ ಕೂಡ ಇದೆ. ಅದನ್ನ ನೀವು ಈ ತರ ಟೈಪ್ ಮಾಡಿ ಡಬಲ್ ಕೋಟ್ಸ್ ಅಲ್ಲಿ ಪ್ರಾಂಪ್ಟ್ ಅಂದ್ರೆ ಯೂಸರ್ಗೆ ನೀವು ಏನ್ ಕೇಳಬೇಕು ಅಂತ ಇದ್ದೀರಾ ಅದನ್ನ ಡಿಸ್ಪ್ಲೇ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ವಾಟ್ ಇಸ್ ಯುವರ್ ನೇಮ್ ಅಂತ ನಾನು ಕೇಳ್ತೀನಿ ಅಂತ ಇಟ್ಕೊಳ್ಳಿ. ಇವಾಗ ನಾನು ಇದನ್ನ ರನ್ ಮಾಡ್ತೀನಿ. ಶಿಫ್ಟ್ F10 ಶಾರ್ಟ್ ಕಟ್ ಅಲ್ಲಿ ರನ್ ಮಾಡಿದೆ ಅಂದ್ರೆ ನೋಡಿ ಇಲ್ಲಿ ನಿಮ್ಗೆ ಹಲೋ ವರ್ಲ್ಡ್ ಪೈಥಾನ್ ಕಲಿಯೋಣ ಬನ್ನಿ ಅಂತ ಬರ್ತದೆ. ಯಾಕಂದ್ರೆ ಅದು ನಾನು ಪ್ರಿಂಟ್ ಕೊಟ್ಟಿದ್ದೀನಿ. ನಂತರ ವಾಟ್ ಈಸ್ ಯುವರ್ ನೇಮ್ ಅಂತ ಬಂದಿದೆ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯೂಸರ್ ಎಂಟರ್ ಮಾಡಬಹುದು. ಲೈಕ್ ರಾಹುಲ್ ಡ್ರಾವಿಡ್ ಅಂತ ಕೊಡ್ಬೋದು. ಎಂಟರ್ ಮಾಡಿದ್ರೆ ಮುಗೀತು. ಈ ತರ ನಾವು ಯೂಸರ್ ಇಂದ ಇನ್ಪುಟ್ ನ ತಗೋಬಹುದು. ಬಟ್ ಈ ತರ ಮಾಡೋದ್ರಿಂದ ಏನ್ ಮತ್ತೆ ಪ್ರಯೋಜನ? ಯೂಸರ್ ಇನ್ಪುಟ್ ಕೊಟ್ರು ಇಲ್ಲ ಎಂಡ್ ಆಗೋಯ್ತು. ಬಟ್ ಆಕ್ಚುಯಲ್ ಆಗಿ ನಾವು ಇದನ್ನ ಯಾವ್ದಕ್ಕೋಸ್ಕರ ಉಪಯೋಗಿಸ್ತೀವಿ ಅಂದ್ರೆ ಈ ಯೂಸರ್ ಎಂಟ್ರಿನ ಒಂದು ವೇರಿಯಬಲ್ ಅಲ್ಲಿ ನಾವು ಸೇವ್ ಮಾಡ್ಕೋಬಹುದು. ಲೈಕ್ ನೇಮ್ ಇಸ್ ಈಕ್ವಲ್ ಟು ಅಂತ. ನಿಮ್ಗೆ ಆಲ್ರೆಡಿ ವೇರಿಯಬಲ್ಸ್ ನ ಡಿಫೈನ್ ಮಾಡೋದು ಹೇಗೆ ಅಂತ ತಿಳಿದಿದೆ. ಹಳೆ ವಿಡಿಯೋದಲ್ಲಿ ಇದನ್ನ ಕವರ್ ಮಾಡಿದೀವಿ. ಸೊ ಇವಾಗ ನಾನು ಇಲ್ಲಿ ಯೂಸರ್ ಕೊಡುವಂತ ಇನ್ಪುಟ್ ನ ಈ ವೇರಿಯಬಲ್ ಅಲ್ಲಿ ಸೇವ್ ಮಾಡ್ತಾ ಇದೀನಿ. ನೀವು ಇನ್ನೊಂದು ಗಮನಿಸಿದ್ರೆ ನಾವಿಲ್ಲಿ ಯಾವ ತರ ಕೊಡ್ತೀವಿ ಸ್ಟ್ರಿಂಗ್ ಅದೇ ತರಾನೇ ಇಲ್ಲಿ ಪ್ರಿಂಟ್ ಆಗಿರತ್ತೆ. ನೋಡಿ ಇಲ್ಲೊಂದು ನಾನು ಸ್ಪೇಸ್ ಕೊಟ್ಟಿದ್ದೆ ಬೇಕು ಅಂತ. ಸೊ ಇಲ್ಲೊಂದು ಅಡಿಷನಲ್ ಸ್ಪೇಸ್ ಬಂದಿದೆ. ಆಮೇಲೆ ಲಾಸ್ಟ್ ಅಲ್ಲಿ ನಾನು ಸ್ಪೇಸ್ ಕೊಟ್ಟಿಲ್ಲ. ಸೊ ನಾನು ಇಲ್ಲಿ ಎಂಟರ್ ಮಾಡ್ಬೇಕಾದ್ರೆ ಇಲ್ಲಿಂದಾನೇ ಶುರು ಆಗಿ ಹೋಗ್ತಾ ಇತ್ತು. ಇವಾಗ ನಿಮ್ಗೆ ಇನ್ನೊಂದ್ಸಲಿ ರನ್ ಮಾಡಿ ತೋರಿಸ್ತೀನಿ. F10 ಮಾಡಿದಾಗ ನೋಡಿ ವಾಟ್ ಈಸ್ ಯುವರ್ ನೇಮ್ ಅಂದ್ರೆ ನೋಡಿ ಕ್ವಶನ್ ಮಾರ್ಕ್ಗೆ ಇಲ್ಲಿಗೆ ಜಾಗನೇ ಇಲ್ಲ. ಯಾಕಂದ್ರೆ ನಾನು ಇಲ್ಲಿ ಕ್ವಶನ್ ಮಾರ್ಕ್ ಆದ್ಮೇಲೆ ಸ್ಪೇಸ್ ಕೊಟ್ಟಿಲ್ಲ. ಸೊ ನಾನು ಇಲ್ಲಿ ಯಾವ ತರ ಸ್ಟ್ರಿಂಗ್ ಕೊಟ್ಟಿರ್ತೀನಿ ಅದೇ ತರ ಇದು ಬಂದು ಅದು ನೆಕ್ಸ್ಟ್ ಕ್ಯಾರೆಕ್ಟರ್ ಇಂದ ಇನ್ಪುಟ್ ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಇವಾಗ ಇಲ್ಲಿ ನಾನು ರಾಹುಲ್ ಡ್ರಾವಿಡ್ ಅಂತ ಕೊಟ್ರೆ ಇವಾಗ ಏನಾಗಿರುತ್ತೆ, ಇದು ಈ ಇನ್ಪುಟ್ ಬಂದು ನೇಮ್ ಅನ್ನೋ ಕಡೆ ಸೇವ್ ಆಗಿರುತ್ತೆ. ಅದು ಕರೆಕ್ಟ್ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ನಂಗೆ? ಅದನ್ನ ನಾನು ಪ್ರಿಂಟ್ ಮಾಡಬಹುದು. ಪ್ರಿಂಟ್ ಮಾಡ್ಬೇಕಾದ್ರೆ ನಾನು ಈ ತರ ಮಾಡ್ಬೋದು. ಹಲೋ ಅಂದ್ಬಿಟ್ಟು ನೀವೇನ್ ಹೆಸರು ಕೊಟ್ಟಿರ್ತೀರಾ ಅದನ್ನ ಪ್ಲಸ್ ನೇಮ್ ಅಂತ ಮಾಡ್ಬೋದು. ನಾವು ಇಲ್ಲಿವರೆಗೂ ಪ್ರಿಂಟ್ ಅಲ್ಲಿ ಬರೀ ಓನ್ಲಿ ಒನ್ ಆಫ್ ದ ಡೇಟಾ ಟೈಪ್ಸ್ ನ ಪ್ರಿಂಟ್ ಮಾಡ್ತಾ ಇದ್ವಿ. ಹಳೆ ವಿಡಿಯೋದಲ್ಲಿ ನೋಡಿದ್ವಿ ಇನ್ಪುಟ್ ವೇರಿಯಬಲ್ ಅಕಸ್ಮಾತ್ ಇಂಟೀಜರ್ಸ್ ಆಗಿದ್ರೆ ಯಾವ ತರ ಪ್ರಿಂಟ್ ಮಾಡೋದು, ಫ್ಲೋಟ್ ಆಗಿದ್ರೆ ಯಾವ ತರ ಪ್ರಿಂಟ್ ಮಾಡೋದು, ಬೂಲಿಯನ್ ಆಗಿದ್ರೆ ಯಾವ ತರ ಪ್ರಿಂಟ್ ಮಾಡೋದು, ಸ್ಟ್ರಿಂಗ್ ಆಗಿದ್ರೆ ಯಾವ ತರ ಅಂತ ನೋಡಿದ್ವಿ. ಬಟ್ ಇದ್ರಲ್ಲಿ ನೀವೊಂದು ಗಮನಿಸಿದ್ರೆ ಇಲ್ಲಿ ಡಬಲ್ ಕೋಟ್ಸ್ ಅಲ್ಲಿ ಸ್ಟ್ರಿಂಗ್ ಕೊಟ್ಟಿನಿ, ಜೊತೆಗೆ ಇನ್ನೊಂದು ವೇರಿಯಬಲ್ ನು ಕನ್ಸಿಡರ್ ಮಾಡ್ತಾನೆ. ದಿಸ್ ಇಸ್ ಆಲ್ಸೋ ಆಫ್ ಟೈಪ್ ಸ್ಟ್ರಿಂಗ್. ಇದನ್ನ ನಾವು ಸ್ಟ್ರಿಂಗ್ ಕಂಕ್ಯಾಟಿನೇಷನ್ ಅಂತ ಕರಿತೀವಿ. ಇದೊಂದು ಸ್ಟ್ರಿಂಗು ಇನ್ನೊಂದು ಸ್ಟ್ರಿಂಗು ಎರಡು ಆಡ್ ಆಗಿ ಬರೋ ತರ. ಸೊ ಈ ಸ್ಟ್ರಿಂಗ್ ಅಲ್ಲಿ ಕೂಡ ನೀವು ಸ್ಪೇಸ್ ಕೊಟ್ಟಿದ್ರೆ ಒಳ್ಳೇದು ರೀಡಬಿಲಿಟಿಗೆ. ಇಲ್ಲ ಅಂದ್ರೆ ಏನಾಗುತ್ತೆ, ಇಲ್ಲಿ ಸ್ಪೇಸ್ ಇಲ್ಲದೆ ಇದ್ರೆ ಹಲೋ ಆಗಿದ ತಕ್ಷಣ ವರ್ಡ್ ಬಂದ್ಬಿಡತ್ತೆ. ಸೊ ಇವಾಗ ನಾನು ಇದನ್ನ ಕರೆಕ್ಟ್ ಆಗಿ ಕೊಡ್ತೀನಿ. ಇಲ್ಲಿ ಕೊಟ್ಟು ಇಲ್ಲಿ ಸ್ಪೇಸ್ ಕೊಟ್ಟಿರ್ತೀನಿ. ಇವಾಗ ರನ್ ಮಾಡ್ತೀನಿ ನೋಡಿ. ಇಲ್ಲೇ ಅಂತ ಬಂತು ವಾಟ್ ಈಸ್ ಯುವರ್ ನೇಮ್. ನಾನು ಸಚಿನ್ ಅಂತ ಕೊಡ್ತೀನಿ. ಎಂಟರ್ ಮಾಡಿದ್ರೆ ಹಲೋ ಸಚಿನ್ ಅಂತ ಬಂತು. ಸೊ ಪ್ರೋಗ್ರಾಮ್ಗೆ ನಾವು ಕೊಟ್ಟಿರೋ ವ್ಯಾಲ್ಯೂ ಹೇಗೆ ಗೊತ್ತಾಗ್ತಾ ಇದೆ? ಅದು ಫಸ್ಟ್ ನೇಮ್ ಅನ್ನೋ ವೇರಿಯಬಲ್ ಅಲ್ಲಿ ಸೇವ್ ಆಗಿದೆ. ಆ ವೇರಿಯಬಲ್ ನಾವಿಲ್ಲಿ ಪ್ರಿಂಟ್ ಮಾಡ್ತಾ ಇದೀವಿ. ಇಲ್ಲಿ ಇನ್ನೊಂದು ನೀವು ಗಮನಿಸಬೇಕಾಗಿರೋದು ಏನಂದ್ರೆ ಅಕಸ್ಮಾತ್ ನಿಮ್ಗೆ ಸೇಮ್ ಲೈನ್ ಅಲ್ಲಿ ಎಂಟರ್ ಮಾಡೋದು ಬೇಡ, ನಂಗೆ ನೆಕ್ಸ್ಟ್ ಲೈನ್ ಅಲ್ಲಿ ಹೋಗ್ಬೇಕು ಅಂದ್ರೆ ಹೇಗ್ ಮಾಡೋದು? ಅದಕ್ಕೆ ಪೈಥಾನ್ ಅಲ್ಲಿ \n ಅಂತ ಕೊಡ್ಬೋದು. \n ಅಂದ್ರೆ ನ್ಯೂ ಲೈನ್ ಅಂತ. ಸೊ ಇವಾಗ ನಾನು ರನ್ ಮಾಡ್ತೀನಿ ನೋಡಿ. ವಾಟ್ ಈಸ್ ಯುವರ್ ನೇಮ್ ಅಂತ ಬಂತಲ್ವಾ, ಇಲ್ಲಿ ಪ್ರಾಂಪ್ಟ್ ಆಗ್ತಾ ಇದೆ. ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಚಿನ್ ಅಂತ ಕೊಟ್ಟಿದ ತಕ್ಷಣ ನೋಡಿ ನೆಕ್ಸ್ಟ್ ಲೈನ್ ಅಲ್ಲಿ ತಗೊಂತ ಇದೆ ಸಚಿನ್ ತೆಂಡೂಲ್ಕರ್ ಮಾಡಿದ್ರೆ ಹಲೋ ಸಚಿನ್ ತೆಂಡೂಲ್ಕರ್ ಅಂತ. ಈ ತರ ನಾವು ಯೂಸರ್ ಇಂದ ಇನ್ಪುಟ್ಸ್ ನ ತಗೊಂಡು ಪೈಥಾನ್ ಅಲ್ಲಿ ಪ್ರೋಸೆಸ್ ಮಾಡಬಹುದು. ನೀವೇನಾದ್ರೂ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ದು ಯಾವುದೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ. ನಿಮ್ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.